ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ನಾನಿವತ್ತು ಗೋಟ್ ಬ್ರೈನ್ ಫ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಮೆದುಳು ಫ್ರೈಯನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ವಿತಿನ್ 6-7 ಮಿನಿಟ್ಸ್ ಅಷ್ಟರಲ್ಲಿ ಇದನ್ನು ಮಾಡಿಬಿಡ್ಬೋದು. ಇದಕ್ಕೆ ನಾನು 2 ಬ್ರೈನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಏಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕದ ಮೂಳೆ ಎಲ್ಲ ಇರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ. 2 ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಫಟ್ ಅಂತ ಬ್ರೈನ್ ಫ್ರೈ ರೆಡಿ ಆಗಿಬಿಡುತ್ತೆ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಗೆ 1 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಟ್ರಾನ್ಸ್ಪರೆಂಟ್ ಕಲರ್ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿಗೆ ಯೂಶಲಿ ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ, ಹಾಗೆ ಚೆನ್ನಾಗಿ ಉಪ್ಪೆಲ್ಲ ಅಬ್ಸರ್ವ್ ಆಗುತ್ತೆ. ಇದ್ರ ಟೇಸ್ಟ್ಲ ಸೇಮ್ ಎಗ್ ಬುರ್ಜಿ ಥರನೇ ಬರುತ್ತೆ. ಮಕ್ಕಳು ಏನಾದರೂ ಬ್ರೈನ್ ಫ್ರೈ ಅಂತ ಹೇಳಿದ್ರೆ ತಿಂದಿಲ್ಲ ಅಂದರೆ ಎಗ್ ಬುರ್ಜಿ ಅಂತ ಹೇಳಿ ನೀವು ತಿನ್ನಿಸ್ಬೋದು, ಅಷ್ಟು ಸೇಮ್ ಅದೇ ಥರನೇ ಇರುತ್ತೆ. ಈಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಬ್ರೈನ್ನ ಹಾಕೊಳ್ಳೋಣ. ಅದರೊಳಗಡೆ ಚೆನ್ನಾಗಿ ಫಸ್ಟೇ ವಾಶ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಮೂಳೆ ಎಲ್ಲ ಇರುತ್ತೆ, ಮಕ್ಕಳಿಗೆ ಗಂಟ್ಲಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿ ನೀವು ಹಾಕ್ಕೊಳ್ಳಿ ಅದನ್ನು. ಈಗ ಚೆನ್ನಾಗಿ ಅದಕ್ಕೆ ಒಂದು ಮಿಕ್ಸ್ ಕೊಡೋಣ. ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಪೆಪ್ಪರ್ ಹಾಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಇದಕ್ಕೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಮೈಲ್ಡಾಗೇ ಇರಲಿ ಎಲ್ಲ ಕೂಡ. ಈಗ ಅದಕ್ಕೆ 2 ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ಳೋಣ. ನೀವು ಬರೀ ಬ್ರೈನಲ್ಲೇ ಮಾಡಿಕೊಂಡ್ರೆ ಅದನ್ನು ಏನು ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ಏನಾದರೂ ಬ್ರೈನ್ ನಾವು ತಿನ್ನೋದಿಲ್ಲ ಹಂಗೆ ಹಿಂಗೆ ಅಂದರೆ ನೀವು ಈ ಥರ ಮೊಟ್ಟೆ ಯೂಸ್ ಮಾಡಿದ್ರೆ ಅವು ಸೇಮ್ ಎಗ್ ಬುರ್ಜಿ ಥರ ಇರುತ್ತಲ್ಲ, ಆರಾಮ್ಸೆ ತಿಂತಾರೆ ಅಷ್ಟೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಅಂಟೋ ಚಾನ್ಸಸ್ ಇರುತ್ತೆ, ನೀವು ಕೈ ಬಿಡದೆ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಅದು ಉರಿತಾ ಇರಬೇಕಾದ್ರೆ, ಮೀನ್ಸ್ ಫ್ರೈ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ಅದು ಬಬಲ್ಸ್ ಥರ ಬರ್ತಾ ಇರುತ್ತೆ ಪ್ಯಾನಲ್ಲಿ. ಸೊ ಅವಾಗ ಅದು ರೆಡಿ ಆಗ್ತಿದೆ ಅಂತ ಅರ್ಥ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈಗ ರುಚಿಯಾದ ಬ್ರೈನ್ ಫ್ರೈ ರೆಡಿಯಾಗಿದೆ. ಯಾವುದೇ ಥರ ಹೆವಿ ಮಸಾಲ ಇಲ್ಲ, ಲೈಟಾಗಿದೆ. ಮಕ್ಕಳು ಕೂಡ ಆರಾಮ್ಸೆ ತಿನ್ಬೋದು, ಹೆವಿ ಖಾರ ಇರಲ್ಲ, ಉಪ್ಪಿರೋದಿಲ್ಲ. ಸೊ ನೀವು ಇದನ್ನೊಂದ್ಸಲ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಸಿಸ್ಟರ್ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.